నా నిజం చెప్తున్నాను అమ్మా, చూసే వాళ్ళకి గుత్తా వాళ్ళకి గూస్ బంప్స్ వస్తాయి. మంచి మెసేజ్ ఉంది అన్న దీనిలో. అలాగే సూపర్ ఉంది సినిమా అయితే. మీకు ఎక్కడ ట్విస్ట్లు ఎక్కడ కావాలి అక్కడ మజా ఎక్కడెక్కడ కావాలి అన్ని ఉంటది. ಪರ್ಲೆ ಸೂಪರ್. ಟೋಟಲ್ ಹೇಗಿದೆ ಸಿನಿಮಾ? ಕ್ಲೈಮ್ಯಾಕ್ಸ್ ಎಲ್ಲ ಹೇಗಿದೆ? ನೀನ್ ಕ್ಲೈಮ್ಯಾಕ್ಸ್ ಹೇಳೋದ್ ಬೇಡ, ನೀವು ಬಂದ್ಬಿಟ್ಟು ನೋಡಿ ಅಷ್ಟೇ. ನೀವು ಬಂದ್ಬಿಟ್ಟು ನೋಡಿ అంటే మీరందరూ చూడాలి. తెలుగు వాళ్ళందరూ, నేను ఒక పక్కా తెలుగు వాడిని, ప్రభాస్ గారిని పక్కాగా అందరూ ప్రతి ఒక్కరు చూడాలి. ఇంకా పైన ఇండియన్ సినిమాసే బాగుంటది. ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಮಾತ್ರ ಗೂಸ್ ಬಂಪ್ಸ್. ಒಂದೊಂದ್ ಸೀನು ಸೂಪರ್ ಆಗಿದೆ ಸರ್. ಅವ್ರನ್ನ ಸುಮ್ನೆ ಡಿವೈನ್ ಸ್ಟಾರ್ ಅಂತ ಹೇಳಿಲ್ಲ, ನಿಜವಾಗ್ಲೂ ದೈವನೇ ಅವ್ರ ಮೇಲೆ ಬಂದು ಅವ್ರನ್ನ ಆಕ್ಟಿಂಗ್ ಮಾಡ್ಸಿದೆ ಅಂತ ಕಾಣುತ್ತೆ. ಬಟ್ ಒಂದೊಂದು ಕಾಂತಾರ 0.01% ಏನಿಲ್ಲ ಇದ್ರ ಮುಂದೆ, ಅಷ್ಟು ಗೂಸ್ ಬಂಪ್ಸ್ ಇದೆ. ಬಟ್ ಒಂಬಳೆ ಪ್ರೊಡಕ್ಷನ್ ಅವರು ಇಂಥ ಸಿನಿಮಾಗಳು ಮಾಡಿದ್ದೆ ಅವ್ರಿಗೆ ಧನ್ಯವಾದ ಹೇಳ್ಬೇಕು. ಬಟ್ ತುಂಬಾ ಚೆನ್ನಾಗಿದೆ ಸರ್ ಮೂವಿ. ಒಂದೊಂದ್ ಸೀನ್ ಇದೆ, ಯಾವ ಸೀನು ಯಾವ್ದು ಚೆನ್ನಾಗಿದೆ ಅಂತ ಹೇಳಂಗಿಲ್ಲ. ಪ್ರತಿ ಒಂದು ಸೀನು ತೆರೆ ಮೇಲೆ ಅದ್ದೂರಿಯಾಗಿ ಮೂಡಿ ಬಂದಿದೆ. ಎಸ್ಪೆಷಲಿ ರಿಷಬ್ ಶೆಟ್ಟಿ ಆಕ್ಟಿಂಗ್ ಗೆ ಒಂದು ದೊಡ್ಡ ಕಲಿಯೋದು. 200% ವರ್ಲ್ಡ್ ಅಲ್ಲೇ ಯಾರು ಅವ್ರ ತರ ಆಕ್ಟಿಂಗ್ ಮಾಡಕ್ ಆಗಲ್ಲ, ಅಷ್ಟು ಸಕ್ಕತ್ತಾಗಿದೆ ಸರ್. ಥ್ಯಾಂಕ್ ಯು ಸರ್. ಎಕ್ಸ್ಪೀರಿಯನ್ಸ್ ಮಾಡಬೇಕು, ಯಾರು ರಿವ್ಯೂ ಹೇಳೋ ತರ ಇಲ್ಲ, ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಪ್ರತಿಯೊಬ್ರು ಮಾತಾಡಕ್ ಆಗಲ್ಲ, ಅದು ರಿವ್ಯೂ ಹೇಳಕ್ ಸಾಧ್ಯನೇ ಇಲ್ಲ. ಆತರ ಅಲ್ಟಿಮೇಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್. ಕ್ಲೈಮ್ಯಾಕ್ಸ್ ಎಲ್ಲ ನೋಡಿರಕ್ಕೆ ನಿನ್ನೆ ಅನ್ಕೊಳಕ್ಕೂ ಸಾಧ್ಯ ಇಲ್ಲ, ನೀವ್ ಅನ್ಕೊಳಕ್ ಸಾಧ್ಯನೇ ಇಲ್ಲ. ಕಾಂತಾರ 1 ನೀವ್ ಅನ್ಕೊಂಡ್ ಹೋದ್ರೆ ಅನ್ಕೊಂಡ್ ಹೋಗ್ಬೋದು ಏನು ಅಷ್ಟೇ, ಅದು ನೆಕ್ಸ್ಟ್ ಲೆವೆಲ್ ಇದೆ. ಮೇಡಮ್ ಅದು ಒಂದು ನೀವ್ ಎಕ್ಸ್ಪೀರಿಯನ್ಸ್ ಮಾಡ್ದಾಗೆ ಅದು ಗೊತ್ತಾಗಲ್ಲ. ಇನ್ನೂ ನಮ್ಗೆ ಇನ್ನೂ ಬಿಟ್ಟು ಕೈ ಮುಗಿಬೇಕು ಅನ್ಸುತ್ತೆ ದೇವರಿಗೆ ಅಂತ ಮೂವಿ ಮಾಡಿದ್ದಾರೆ ರಿಷಬ್ ಶೆಟ್ಟಿ. ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ರಿಲೀಜಿಯಸ್ ಆಗಿ ಕಾನ್ಫಿಸ್ಕರೇಷನ್ ಇರೋದಂತ ಮೂವಿ ಅಂದ್ರೆ ಮಸ್ತ್. ರಿಷಬ್ ಶೆಟ್ಟಿ ಮಾಡಿರ್ತಕ್ಕಂಥ ಮೂವಿ ಒಂದು ಅದ್ಭುತವಾಗೈತಿ. ಎಲ್ರು ಬಂದು ನೋಡಿ. ಆಲ್ ದ ಬೆಸ್ಟ್. ಕಾಂತಾರ ಫೋನಲ್ಲಿ ಕ್ಲೈಮ್ಯಾಕ್ಸ್ ಆಗಿತ್ತು. ಮೂವಿ ಫೇಮಸ್ ತುಂಬಾ ಚೆನ್ನಾಗಿದೆ. ಏನ್ ಇಷ್ಟ ಇದು ಸರ್? ಚೆನ್ನಾಗಿದೆ ಮೂವಿ.